ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಶ್ರೀ ಜ್ಞಾನಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ವೀಕ್ಷಕರೇ, ಚಿತ್ರದುರ್ಗದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕೆಲವು ಶೆಡ್ಗಳು ನಿರ್ಮಾಣವಾಗಿದ್ದಾವೆ. ಈ ಶೆಡ್ಡು ನಿರ್ಮಾಣ ಆಗಿ ಸುಮಾರು 4-5 ವರ್ಷದ ಮೇಲೇ ಆಗಿರ್ಬೋದು ಆಗಿರುತ್ತೆ. ಆ ಶೆಡ್ಡುಗಳ ಮೇಲೆ ಯಾವ ಅನುದಾನದಲ್ಲಿ ಈ ಶೆಡ್ಡುಗಳನ್ನು ನಿರ್ಮಾಣ ಮಾಡಲಾಯಿತು, ಈ ಶೆಡ್ಡುಗಳಿಗೆ ವೆಚ್ಚವಾದಂಥ ಅಂದಾಜು ವೆಚ್ಚ ಎಷ್ಟು ಅಂತ ಸಹ ಯಾವುದೇ ನಾಮಫಲಕ ಸಾರ್ವಜನಿಕ ಗಮನಕ್ಕೆ ಬರದಂಗೆ ನಿಗೂಢವಾಗಿದೆ. ನೋಡಿ, ಆ ಶೆಡ್ಡುಗಳು ಬಾಗಿಲು ನಿಂತ್ಕೊಂಡು ಎಷ್ಟೋ ವರ್ಷಗಳಾಗೋಯ್ತು. ಆ ಶೆಡ್ಡುಗಳು ನಿರ್ಮಾಣ ಮಾಡಲಿಕ್ಕೆ ಖರ್ಚು ಮಾಡಿದಂಥ ಹಣ ಯಾರ್ದು? ಅಧಿಕಾರಿಗಳದ? ಯಾರಾದ್ರು ಉದ್ಯಮಿಗಳದ? ಹಾಗಾಗಿರ್ಬೇಕಲ್ಲ. ಅಲ್ಲಿ ಜಿಲ್ಲಾಧಿಕಾರಿಗಳ ತಮ್ಮ ಸ್ವಂತ ಖರ್ಚಿಂದ ಈ ಶೆಡ್ಡುಗಳ ನಿರ್ಮಾಣ ಮಾಡಲಾಗಿದೆ ಅಂತಾದರೂ ಇರಬೇಕು. ಯಾವುದಾದ್ರೂ ದಾನಿ, ದೊಡ್ಡ ಉದ್ಯಮಿ ಅವರು ಕೊಟ್ಟಂಥ ದಾನದಿಂದ ಈ ಶೆಡ್ಡುಗಳ ನಿರ್ಮಾಣ ಮಾಡಲಾಯಿತು ಅಂತ ಏನಾದರೂ ನಲ್ಲಿ ನಾಮಫಲಕ ಇದೆಯಾ? ಆ ನಾಮಫಲಕನ್ನು ನಿರ್ಮಾಣ ಮಾಡಿದ್ದು ಯಾವ ಉದ್ದೇಶಕ್ಕೆ ಅಂತಾದ್ರೂ ಇದೆಯಾ? ಅವೇನು 100 ಅಲ್ಲ, 200 ಅಲ್ಲ, 500 ಶೆಡ್ಡುಗಳವು. ಕೇವಲ ಬೆಳ್ಳೆಡಿ ಕಟ್ಟು ಒಂದು 5 ಶೆಡ್ ಇದ್ದಾವೆ. ಅಲ್ಲಿ ಯಾವ ಉದ್ದೇಶಕ್ಕಾಗಿ ಆ ಶೆಡ್ಗಳು ಅಲ್ಲಿ ನಿರ್ಮಾಣ ಆದವು? ಯಾವ ಅನುದಾನವನ್ನು ನುಂಗಾಕ್ಲಿಕ್ಕೆ ಆ ಶೆಡ್ಗಳು ನಿರ್ಮಾಣ ಆದವು? ಅಷ್ಟು ಜಾಗ ಖಾಲಿ ಇದ್ದಿದ್ರೆ ಎಷ್ಟೋ ಜನ ಸಾರ್ವಜನಿಕರು, ಇಲಾಖೆಗಳಿಗೆ ಬರೋಂಥವ್ರಿಗೆ ಬೆಳಿ ವಾರಿಸ್ಕೊಳ್ಳಲಿಕ್ಕೆ ಅಲ್ಲಿಷ್ಟೋ ವಿಶ್ರಾಂತಿ ಪಡೆಯಲಿಕ್ಕೆ ಜಾಗ ಇರೋದು, ಬೆಂಚುಗಳು ಹಾಕ್ಬಿಟ್ಟಿದ್ವಿ. ಅದು ಸಹ ಇಲ್ಲ. ಈ ಶೆಡ್ಗಳು ನಿರ್ಮಾಣ ಆಗಿದ್ದು ಯಾವ ಪುರುಷಾರ್ಥಕ್ಕೆ ಅಂತೇಳಿ ನೋಡಿ. ಸಾರ್ವಜನಿಕರ ಹಣ ಯಾವ ರೀತಿ ಹಳ್ಳ ಹಿಡಿತಿದೆ ಅಂತೇಳಿ. ಅದು ಎಷ್ಟು ಲಕ್ಷದಲ್ಲಿ ಆಗಿರ್ಬೋದು, 1000ದಲ್ಲಿ ಆಗಿರ್ಬೋದು ನಿರ್ಮಾಣ ಶೆಡ್ಗಳದು. ಆದರೆ ಯಾವ ಅನುದಾನದಲ್ಲಿ ನಿರ್ಮಾಣವಾಯಿತು, ಈ ಶೆಡ್ಡುಗಳಿಗೆ ತಗಲಿದಂಥ ವೆಚ್ಚ ಎಷ್ಟು ಅಂತ ಅಲ್ಲಿ ಯಾವುದೇ ನಾಮಫಲಕವನ್ನು ತೋರಿಸಿಲ್ಲ. ಯಾಕೆ? ಇನ್ನು ನೋಡಿ, ಆ ಶೆಡ್ಡುಗಳ ಮುಂದೆ ಒಂದು 5-6 ಇಲ್ಲ 7 ಲೆಕ್ಕಕ್ಕೆ ಗೋಡ್ರೇಜ್ ಬೀರುಗಳು ಅನಾಥವಾಗಿ ಬಿದ್ದಿದ್ದಾವೆ. ಅಧಿಕಾರಿಗಳು ನಿಜಕ್ಕೂ ಅವ್ರ ಮನೆಯ ವಸ್ತುಗಳು ಈ ಥರ ಬೀದಿಗೆ ಬಿಸಾಕ್ತಾರ? ಅಧಿಕಾರಿಗಳು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದು ಸಾರ್ವಜನಿಕರ ಸೊತ್ತು, ಸಾರ್ವಜನಿಕರ ಹಣದಿಂದ ಕೊಂಡುತ್ತಿರತಕ್ಕಂಥ ವಸ್ತುಗಳು ಇವು ಅಂತೇಳಿ. ಆದರೆ ಅವ್ರು ನಿಜಕ್ಕೂ ಅದರ ಬಗ್ಗೆ ಗಮನ ಇದೆಯಾ? ಬೇಕಾದ್ರೆ ಯಾರಾದರೂ ನೀವು ಗಮನ ಹರಿಸ್ಬೋದಾಗಿದೆ. ಜಿಲ್ಲಾ ಅಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಬಲಭಾಗದಲ್ಲಿ ಒಂದು ಪಿರಂಗಿಯನ್ನು ಇಟ್ಟಿದ್ದಾರೆ. ನಮ್ಮ ಚಿತ್ರದುರ್ಗದನ ಇತಿಹಾಸನ ತೋರಿಸ್ಲಿಕ್ಕೆ. ಆ ಪಿರಂಗಿ ಪಕ್ಕದಲ್ಲೇ ಈ ಶೆಡ್ಡುಗಳು ಕೊಳತು ನಾರ ಸ್ಥಿತಿಯಲ್ಲಿದ್ದಾವೆ. ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡ್ಬಿಟ್ಟಿದ್ದಾವೆ. ಎಲ್ಲ ಬೀಗ ಜಡಿದ್ದಾರೆ ಅವಕ್ಕೆ. ಅದು ನಿಜಕ್ಕೂ ಅದು ಕಮರ್ಷಿಯಲ್ ರಸ್ತೆನಾ? ಲಕ್ಷಾಂತರ ಜನ ಓಡಾಡೋದು ರಸ್ತೆನಲ್ಲಿ ವ್ಯಾಪಾರ ಆಗಲಿಕ್ಕೆ? ಅಧಿಕಾರಿಗಳು ಶೆಡ್ ನಿರ್ಮಾಣ ಮಾಡಬೇಕಾದ್ರೆ ಸ್ವಲ್ಪನಾದರೂ ಅವರು ಯೋಚನೆ ಮಾಡಲಿಲ್ವ? ಇಲ್ಲಿ ನಾವು ಶೆಡ್ಡನ್ನು ನಿರ್ಮಾಣ ಮಾಡಿಕೊಟ್ರೆ ಇಲ್ಲಿ ನಿಜಕ್ಕೂ ವ್ಯಾಪಾರ ಮಾಡಿ ಈ ಶೆಡ್ ತಗೊಂಡಂಥವನು ಹರಾಜಿನಲ್ಲಿ ಅವನು ನಿಜಕ್ಕೂ ಉದ್ಧಾರ ಆಗ್ತಾನ ಅಂತೇಳಿ ಯಾವುದಿಲ್ಲ. ಅಲ್ಲಿ ಅದೇನೋ ಕತ್ತೆ ಹೋದೆಲ್ಲ ಕತ್ತೆ ಗೂಡಲ್ಲಿ ಕಿತ್ಕೊಂಡು ಹೋಗ್ತಾನಂಗೆ ಆ ಶೆಡ್ಡುಗಳು ಸಹ ಬೀಗ ಹಾಕೊಂಡ್ರ ಜೊತೆಯಲ್ಲಿ ಈ ಒಂದು 5-6 ಫ್ರಿಡ್ಜ್ಗಳು ಸಹ ಬೀರುಗಳು ಸಹ ಅಲ್ಲಿ ಅನಾಥವಾಗಿ ಬಿದ್ದಿದ್ದಾವೆ. ಈ ಬೀರುಗಳು ಯಾವ ಇಲಾಖೆಗೆ ಸೇರಿದವು? ಯಾವ ಮಹಾನುಭಾವ ಅಧಿಕಾರಿ ತಂದು ಅಲ್ಲಿ ಅನಾಥವಾಗಿ ಬಿಸಾಕಿದ್ದಾರೆ? ಇದ್ರ ಬಗ್ಗೆ ತನಿಖೆ ಆಗಬೇಕಾಗಿರೋದು ಬಹು ಮುಖ್ಯವಾಗಿದೆ. ಈ ರೀತಿ ನೀವು ಬೇಕಾದಷ್ಟು ಇಲಾಖೆಗಳಲ್ಲಿ ನೋಡಿ
ಸಾರ್ವಜನಿಕರ ಆಸ್ತಿಯವರು ಯಾವ ರೀತಿ ಬೇಕಾಬಿಟ್ಟಿಯಾಗಿ ಬಿದ್ದಿದ್ದಾವೆ ಅಂತೇಳಿ. ನಾವು ಹಿಂದೆ ಸಹ ವಾಹನ ಬಗ್ಗೆ ಒಂದು ವರದಿ ಮಾಡಿದ್ವಿ. ಹರಾಜು ಹಾಕಿದರೆ ಸರ್ಕಾರದ ಬೊಕ್ಕಸಕ್ಕೆ ಎಷ್ಟು ಹಣ ತುಂಬುತ್ತೆ ಅಂತೇಳಿ. ಆದರೆ ಅವ್ರ ಅಪ್ಪನ ಆಸ್ತಿ ಅಲ್ಲಲ್ಲ ಅದು, ಸರ್ಕಾರದಲ್ಲಿರತಕ್ಕಂಥ ಮಂತ್ರಿಗಳು ಅಪ್ಪನವಾಗಿದ್ರೆ ಅವು ವೆಹಿಕಲ್ಸ್ಗಳು ಹರಾಜು ಹಾಕೋರು, ಮಾರಾಟ ಮಾಡೋರು, ಸಾರ್ವಜನಿಕರವಲ್ಲ. ಇವರು ಯಾರ್ದೋ ದುಡ್ಡೆಲ್ಲ ಮಂಜಾತ್ರೆ ಅಂತೇಳಿ ಧಿಕಾರ ಮಾಡ್ತಾ ಇದ್ದಾರೆ, ಯಾರ್ದೋ ದುಡ್ಡಿನಾಗೆ. ಅದರಿಂದ ಸಾರ್ವಜನಿಕರು ಇಂತಹ ಅವ್ಯವಸ್ಥೆ ಎಲ್ಲಿ ಕಂಡು ಬರುತ್ತೆ, ಯಾವ ಇಲಾಖೆಯಲ್ಲಿ ಕಂಡು ಬರುತ್ತೆ, ಆ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ವಿಚಾರಿಸತಕ್ಕಂಥ ಹಕ್ಕು ಸಾರ್ವಜನಿಕರಿಗಿದೆ. ನೋಡಿ, ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರತಿನಿತ್ಯ ಆಫೀಸ್ ಓಡಾಡುವಂಥ ಜಾಗದಲ್ಲಿ ಅವರು ಬಲಗಡೆಗೆ ತಿರ್ಕೊಂಡ್ರೆ ಆಫೀಸ್ಗೆ ಹೋಗ್ಬೇಕಾದ್ರೆ ಈ ದೃಶ್ಯ ಕಂಡು ಬರುತ್ತೆ. ಈ ಶೆಡ್ಡುಗಳು ಮತ್ತೆ ಅನಾಥವಾಗಿ ಬಿದ್ದಿರತಕ್ಕಂಥ ಬೀರುಗಳು. ಅದರಿಂದ ಸಾರ್ವಜನಿಕರು ಸಹ ಜಿಲ್ಲಾಧಿಕಾರಿಗಳನ್ನು ಪ್ರಶ್ನೆ ಮಾಡಬೇಕಾಗಿದೆ. ಸಾರ್ವಜನಿಕರು ಪ್ರಶ್ನೆ ಮಾಡೋಕ್ಕಿಂತ ಮುಂಚಿತವಾಗಿ ಜಿಲ್ಲಾಧಿಕಾರಿಗಳು ಆ ಶೆಡ್ಡುಗಳು ಮತ್ತು ಆ ಬೀರುಗಳಿಗೆ ಗಮನ ಹರಿಸಿ ಯಾವ ಇಲಾಖೆಯಿಂದವೂ ಅನಾಥವಾಗಿ ಬಂದು ಅಲ್ಲಿ ಬಿದ್ದಿವೆ ಅದನ್ನು ಗಮನ ಹರಿಸಿ ಆ ಶೆಡ್ಡುಗಳು ಸಹ ಮುಂದೆ ಏನಾದರೂ ಅವಕ್ಕೆ ಜೀವ ತುಂಬುವಂಥ ಕೆಲಸ ಮಾಡ್ತಾರ ಜಿಲ್ಲಾಧಿಕಾರಿಗಳಂತೂ ಕಾದು ನೋಡಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ಯಾರಿಗಾದರೂ ಅನ್ಯಾಯ ಆದಲ್ಲಿ ನಮ್ಮ ಸ್ಟುಡಿಯೋಗೆ ಬಂದುಬಿಟ್ಟು ತಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ. ನಮಸ್ಕಾರ.